ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ಟೆಂಪೋ ಟ್ರಾವೆಲ್ಸ್ ಅಸೋಸಿಯೇಷನ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನ ಸಹ ಇದೇ ಸಂದರ್ಭದಲ್ಲಿ ಸಲ್ಲಿಸಲಾಯಿತು. ವಿಷಯವೇನೆಂದರೆ ಪ್ಯಾನಿಕ್ ಬಟನ್ ಮತ್ತು ಜೆಪಿಆರ್ಎಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲದ ಕಾರಣದಿಂದ ಮತ್ತು ಇದನ್ನ ರದ್ದು ಮಾಡುವ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಚಾಲಕರಿಗೆ ಮತ್ತು ಮಾಲೀಕರಿಗೆ ಸಾಕಷ್ಟು ತೊಂದರೆಯಾಗ್ತಿರುವ ಎಫ್ಸಿ ಆಗದಂತೆ ಸಾಕಷ್ಟು ಜನರಿಗೆ ತೊಂದರೆ ಉಂಟಾಗ್ತಿದೆ. ಆದ ಕಾರಣದಿಂದ ಆದ್ದರಿಂದ ವಾಹನ ಯೆಲ್ಲೋ ಬೋರ್ಡ್ ಮಾಲೀಕರು ಸಂಕಷ್ಟದಲ್ಲಿದ್ದಾರೆ. ಈ ನಮ್ಮ ರಾಜ್ಯ ಸರ್ಕಾರವು ಇದನ್ನ ಪರಿಶೀಲಿಸಿ ಸೂಕ್ತವಾದ ನ್ಯಾಯ ಒದಗಿಸಬೇಕಂತ ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ಈ ಪ್ರವಾಸೋದ್ಯಮದಲ್ಲಿ ಈ ನಡುವೆ ರಾಜ್ಯ ಸರ್ಕಾರ ಮಹಾನಗರ ಸಾರಿಗೆ ಸಂಸ್ಥೆಯಿಂದ ಬಸ್ಗಳು ಬಿಟ್ಟರು, KSRTC ಬಿಟ್ಟರು, ಪ್ರವಾಸೋದ್ಯಮ ಬಿಟ್ಟರು. ಮೊದಲು KSTTC ಇತ್ತು, ಅದು ಬಿಟ್ಟರೆ ಖಾಸಗಿ ವಾಹನಗಳಿಗೆ ಮಾತ್ರ ಇತ್ತು. ಆದ್ರೆ ಈಗ ಖಾಸಗಿ ವಾಹನಗಳು ಅಂದ್ರೆ ಬಸ್ಗಳು, ಟೆಂಪೋ ಟ್ರಾವೆಲರ್, ಕಾರು ಯಾವುದೇ ಆಗಿರ್ಬೋದು. ಆದ್ರೆ ಇವಾಗ BMTC ಬಿಟ್ಟಿದ್ದಾರೆ, KSRTC ಬಿಟ್ಟಿದ್ದಾರೆ, ಅದಲ್ಲದೆ KSTTC, ITDC, APSTTC, TTDC ಸುಮಾರು 6 ಸಂಸ್ಥೆಗಳಿವೆ. ಈ ಸಂಸ್ಥೆಗಳಿಗೆ ಪೈಪೋಟಿಯಾಗಿ ಓಡ್ತಾ ಇರ್ತಕ್ಕಂಥದ್ದು ನಮ್ಮ ಟ್ಯಾಕ್ಸಿ ವಾಹನಗಳು. ಈಗ ಸುಮಾರು 15 ದಿನದಿಂದ ಯಾವುದೇ ವಾಹನಕ್ಕೆ FC ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ GPRS ಮತ್ತು ಪ್ಯಾನಿಕ್ ಬಟನ್ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಅದಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಕಂಟ್ರೋಲ್ ರೂಮ್ ಇರಬೇಕು. ಅದನ್ನ ಆಡಳಿತ ನಡೆಸಬೇಕಾದ್ರೆ ಅದಕ್ಕೆ ಒಂದು ಕಂಟ್ರೋಲ್ ಇರಬೇಕು, ಒಂದು ಆಪ್ ಇರಬೇಕು. ಇದು ಯಾವುದು ಸರ್ಕಾರ ಇನ್ನು ನಿರ್ವಹಿಸದೇನೆ ಇದಿಷ್ಟು ಕೆಲಸ ಮಾಡ್ತದೆ. ಸುಮಾರು 13 ಕಂಪನಿಗಳಿಗೆ, 13ರಿಂದ 14 ಕಂಪನಿಗಳಿಗೆ ಟೆಂಡರ್. ಕರ್ನಾಟಕ ಟೆಂಪೋ ಟ್ರಾವೆಲ್ ಅಸೋಸಿಯೇಷನ್ ಇಂದ ನಾವು ಇಲ್ಲಿ ಏನು ಬಂದಿದ್ದೀವಿ ಅಂದರೆ, ಇವತ್ತು ಈ ನಮ್ಮ ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕ ಸರ್ಕಾರ ಸಚಿವರಾಗಿರೋದ್ರಿಂದ, ಸಾರಿಗೆ ಇಲಾಖೆ ಸಚಿವರಾಗಿರೋದ್ರಿಂದ ಈ ಟೆಂಪೋ ಟ್ರಾವೆಲ್ ಅಸೋಸಿಯೇಷನ್ ಅವರಿಗೆ ತುಂಬ ಸಾಕಷ್ಟು TT ಗಾಡಿಗಳಿಗೆ ಹಾಗೂ ಯೆಲ್ಲೋ ಬೋರ್ಡ್ ವೆಹಿಕಲ್ಗಳಿಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಕಾರಣ GPRS ಅಳವಡಿಕೆ ಮಾಡಬೇಕು ಅಂತ ಒಂದು ಮಾಡಿದ್ದಾರೆ, ಆಮೇಲೆ ಪ್ಯಾನಿಕ್ ಬಟನ್ ಅನ್ನೋದು ಒಂದು ಮಾಡಿದ್ದಾರೆ. ಸೊ ಪ್ಯಾನಿಕ್ ಬಟನ್ ಅಂದರೆ ಏನು? ಪ್ಯಾನಿಕ್ ಬಟನ್ ಬಂದು ಈಗ IT-BT ಕಂಪನಿಗಳಿಗೆ ಅಷ್ಟೇ ಉಪಯೋಗ ಆಗ್ತಾರೆ ಹೊರತು ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಹೋಗುವಂಥವ್ರಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಯಾಕೆ ಉಪಯೋಗ ಆಗೋದಿಲ್ಲ ಅಂದರೆ, ಟೂರಿಸಂ ಅವರು ಹೊರಗಡೆ ರಾಜ್ಯ ಅಂದರೆ ನಮ್ಮ ಹೊರಗಡೆ ಜಿಲ್ಲೆಗಳಿಗೆ ಹೋಗ್ತಾರೆ ಅಥವಾ ಹೊರ ರಾಜ್ಯಕ್ಕೆ ಹೋಗ್ತಾರೆ. ಸೊ ಆ ಕಾರಣದಿಂದ ನಾನಾ ರೀತಿ ಮಕ್ಕಳುಗಳಿರ್ಬೋದು, ವಯಸ್ಸಾದಂಥವ್ರು ಇರ್ಬೋದು, ಅಥವಾ ನಿದ್ರೆ ಮಾಡುವಂಥ ಸಮಯದಲ್ಲಿ ಆ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಅದಕ್ಕೆ ಸರ್ಕಾರದಿಂದ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಸೊ ಇನ್ಫಾರ್ಮೇಷನ್ ಹೋಯ್ತು ಅಂದ್ರೆ ಸ್ಥಳೀಯ ಸ್ಟೇಷನ್ ಅವ್ರು ಬಂದು ಇಮಿಡಿಯೇಟ್ ಆಗಿ ಅಡ್ಡ ಆಗ್ತಾರೆ ಗಾಡಿನ. ಪಾಪ ಎಲ್ಲೋ ಹೋಗ್ತಾ ಇರ್ತಾರೆ, ಕಮ್ಮಿ ಅಂದ್ರೆ ಪೊಲೀಸರು ಗೊತ್ತಿದ್ರೆ ಆಟೋಮೆಟಿಕ್ ಆಗಿ 3-4 ಪೇಜ್ ವ್ಯರ್ಥ ಆಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಯಾಕೆ ಗೊತ್ತೋ ಈ ಪೊಲೀಸರು ಅಂತ ನಾನಾ ಕ್ವಶನ್ಗಳು ಕೇಳ್ತಾರೆ. ಸೊ ಆ ಕಾರಣಕ್ಕೆ ಅದನ್ನ ಏನಿದ್ರು IT-BTಗೆ ಅಳವಡಿಕೆ ಮಾಡಬೇಕು ಹೊರತು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡುವಂಥ ವೆಹಿಕಲ್ಗಳಿಗೆ ಯಾವುದೇ ರೀತಿ ಸಂಬಂಧ ಬರೋದಿಲ್ಲ. ದಯವಿಟ್ಟು ಇದನ್ನ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕೂಡಲೇ ಇದನ್ನ ರದ್ದುಪಡಿಸಬೇಕು ಅಂತ ಆಲ್ರೆಡಿ ನಾನಾ ಜಿಲ್ಲೆಗಳಲ್ಲಿ ಈ ವಿಚಾರವಾಗಿ ಸ್ಟ್ರೈಕ್ ನಡೀತಾ ಇದೆ. ಸೊ ಈಗ ನಾವು ಬೆಂಗಳೂರಲ್ಲೂ ಕೂಡ ಮಾಡ್ತಾ ಇದೀವಿ. ಮುಂದಿನ ನೆಕ್ಸ್ಟ್ 30ನೇ ತಾರೀಕಲ್ಲಿ ರಾಜ್ಯ ಮಟ್ಟದಲ್ಲಿ ಫ್ರೀಡಂ ಪಾರ್ಕಲ್ಲಿ ಸಭೆಯನ್ನು ಕೂಡ ಅಂದ್ಕೊಂಡು ಈ ವಿಚಾರವಾಗಿಯೇ ಒಂದು ಸ್ಟ್ರೈಕ್ನ ಕೂಡ ಅಂದ್ಕೊಂಡಿದ್ದೀವಿ. ಸೊ ಅದು ಇನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಆ ಕಾರಣಕ್ಕೆ ನಾವು ಈಗ ಇವತ್ತು ರಾಮಲಿಂಗ ಸಾಹೇಬರಿಗೆ ಎಷ್ಟೊತ್ತಾದ್ರೂ ಸರಿ ಮನವಿ ಲೆಟರ್ ಒಂದು ಕೊಡ್ತಾ ಇದ್ದೀವಿ. ಮನವಿ ಲೆಟರ್ ಕೊಟ್ಟು 1 ವಾರ ಕಾಲಾವಕಾಶ ಕೊಡ್ತೀವಿ ಅವ್ರಿಗೆ. ಆ 1 ವಾರದಲ್ಲಿ ಈ ಪ್ಯಾನಿಕ್ ಬಟನ್ನು GPRS ಏನಿದೆ ದಯವಿಟ್ಟು ಇದೆರಡನ್ನು ರದ್ದುಪಡಿಸಬೇಕು. ಮತ್ತು ಈ LED ಲೈಟ್ಗೆ ಸಂಬಂಧಪಟ್ಟಂಗೆ ಈ ಲಾಂಗ್ ಹೋಗುವಂಥ ಡ್ರೈವರ್ಗಳು ಹೈವೇಗಳಲ್ಲಿ ಘಾಟ್ ಸೆಕ್ಷನ್ಗಳಲ್ಲಿ ಏನೂ ಕಾಣಿಸಲ್ಲ, ಯಾಕಂದ್ರೆ ಮಂಜಿರುತ್ತೆ ಮತ್ತೆ ಸಾಕಷ್ಟು ಮಳೆಗಳು, ಈಗ ಮಳೆ ಸೀಸನ್ ಬೇರೆ. ಸೊ ಆ ಕಾರಣಕ್ಕೆ LED ಅಟ್ಲೀಸ್ಟ್ ಹೋಗ್ಲಿ, LED ಕ್ಯಾನ್ಸಲ್ ಮಾಡೋರು ಪರವಾಗಿಲ್ಲ, ನಾರ್ಮಲ್ ಎಕ್ಸ್ಟ್ರಾ ಲೈಟ್ಗಳನ್ನು ಹಾಕೊಳ್ಳೋದಕ್ಕೆ TT ಅವ್ರಿಗಾಗಿರ್ಬೋದು, ಕಾರ್ ಅವ್ರಿಗಾಗಿರ್ಬೋದು ದಯವಿಟ್ಟು ಅವಕಾಶ ಕೊಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಾಗೆ RTO ಅವರಾಗಿರ್ಬೋದು, ಟ್ರಾಫಿಕ್ ಅವರಾಗಿರ್ಬೋದು ಸಾಕಷ್ಟು ಫೈನ್ ಆಗ್ತಾ ಇದ್ದಾರೆ. ಆಮೇಲೆ ಇದುವರೆಗೂ ಕೂಡ ಈ ಪ್ಯಾನಿಕ್ ಬಟನ್ ಓಪನ್ ಆದಾಗ್ಲಿಂದ 18,000 ಗಾಡಿಗಳು ಪಾಸಿಂಗ್ ಆಗಿಲ್ಲ ನಮ್ಮ ಬೆಂಗಳೂರಲ್ಲೇ. ಸೊ ಎಲ್ಲ ಎಷ್ಟೋ ಜನ ಕೂಡ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಇದರಿಂದ. ಸೊ ದಯವಿಟ್ಟು ಇದನ್ನ ಅತಿ ಶೀಘ್ರದಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಮನವಿ ಮಾಡ್ಕೋತೀನಿ ಈ ವಿಡಿಯೋ ಮುಖಾಂತರ. ಕರ್ನಾಟಕ TT ಅಸೋಸಿಯೇಷನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಏನು ನಾವು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ, ನಿಮ್ಮ ಮುಂದೆ ಬಂದು ಚಾನೆಲ್ಗಳ ಮುಂದೆ ಒಂದು ಪ್ರೆಸ್ ಮೀಟ್ ಮುಂದೆ ಬಂದು ಕೂತ್ಕೊಂಡಿದ್ದೀವಿ. ಯಾಕೆ ಅಂದರೆ ಒಂದು ಹೊರಗಡೆ ರಾಜ್ಯಕ್ಕೆ ಹೋಗ್ತೀವಿ, ಯಾಕೆಂದರೆ ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟೂರಿಸ್ಟ್ ವಾಹನಗಳು ಹೋಗುತ್ತೆ ಪ್ರವಾಸ ತಾಣಕ್ಕೆ ತೋರ್ಸೋಕ್ಕೆ. ಅದು ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಒಂದು ಮಿನಿ ವ್ಯಾನ್ಗಳಾಗಿರ್ಬೋದು.
ಹೋಗೋ ದಾರಿಯಲ್ಲಿ ನಮಗೆ ಮಳೆ ಗಾಳಿ ಚಳಿ ಎಲ್ಲ ಬಂದೇ ಬರುತ್ತೆ. ಆವಾಗ ನಮಗೆ LED ಲೈಟ್ ಒಂದು ಎಕ್ಸ್ಟ್ರಾ ಲೈಟ್ ಯಾವ್ದಾದ್ರು ಒಂದು ಕೊಡಿ. ಮತ್ತೆ ಏನು ಪ್ಯಾನಿಕ್ ಬಟನ್ GPS ಅನ್ನೋದನ್ನ ಒಂದು GPS ಅಂದರೆ ಒಂದು ಓನರ್ಗಳು ಮನೇಲಿ ಕೂತ್ಕೊಂಡಾಗ GPS ಟ್ರ್ಯಾಕಿಂಗ್ ಮಾಡೋಕ್ಕೆ ಒಂದು ಉದ್ದೇಶ. ಯಾಕೆಂದರೆ ಅವ್ರದೇ ಒಂದು ಬ್ರಾಂಚ್ಗಳು ಇರುತ್ತೆ, ಒಂದು GPS ಹಾಕ್ಸ್ಕೊಂಡಿರ್ತಾರೆ. ಹೋದಾಗ ನಮಗೆ ಒಂದು ಟ್ರ್ಯಾಕಿಂಗ್ ಮಾಡೋಕ್ಕಾಗಲಿ, ಒಂದು ಕಟ್ ಆಫ್ ಆಗಲಿ, ಒಂದು ಕಿಲೋಮೀಟರ್ ನೋಡ್ಕೊಳ್ಳೋಕ್ಕಾಗಲಿ ಒಂದು ಓನರ್ಗಳಿಗೆ ಗೊತ್ತಾಗುತ್ತೆ. ಅದು ಸರ್ಕಾರದವರೇ ಇವಾಗ GPS ಕೊಡ್ತಿದ್ದಾರೆ. GPS ಪ್ಯಾನಿಕ್ ಬಟನ್ ಸರ್ಕಾರದವರೇ ಕೊಡುವಾಗ ನಾವು FC ಮಾಡಿಸ್ಕೊಂಡು ಆಚೆಗೆ ಹೋಗ್ಬೇಕು ಅಂದರೆ 23,000 ರೂಪಾಯಿ ಬೇಕಾಗುತ್ತೆ. ಒಂದು ಟೆಂಪೋ ಟ್ರಾವೆಲರ್ FC ಪಾಸ್ ಮಾಡಿಸ್ಕೊಳ್ಳೋದು 2,800 ರೂಪಾಯಿ. 23,000 ರೂಪಾಯಿ ಒಬ್ಬ ಬಡವ ಚಾಲಕಂತೂ ಇರುತ್ತೆ ದುಡ್ಡು. ಅದು ಒಂದು ಕ್ವಶನ್. ಇದು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಕೇಳ್ತಾ ಇರೋದು. ಮತ್ತೊಂದು, ಒಂದು ಹೊರಗಡೆ ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಒಂದು ಗಾಡಿ ಟ್ಯಾಕ್ಸ್ ಕಟ್ಟಂಗೆ ಗಾಡಿ ಆಚೆಗೆ ಹೋಗಲ್ಲ. ತಮಿಳ್ನಾಡಾಗಲಿ, ಕೇರಳ ಆಗಲಿ, ತೆಲಂಗಾಣ ಆಗಲಿ, ಗೋವಾ ಆಗಲಿ ಒಂದು ಟ್ಯಾಕ್ಸ್ ಅಂದರೆ ಒಂದು ಪರ್ಮಿಟ್ ಅಂತ ಇರುತ್ತೆ, ಒಂದು ವಾರಕ್ಕೆ ಪರ್ಮಿಟ್ ಎಲ್ಲೋ ಬಡ ವಾಹನಕ್ಕೆ, ಅದು ಕಟ್ಟಂಗೆ ಹೋಗೋಕ್ಕಾಗಲ್ಲ. ಇದು ಏನು ಮಾಡಿದ್ದಾರೆ ಅಂದ್ರೆ ತಡೆ ಕಟ್ಟಿದ್ದಾರೆ. FCನೇ ಆಗ್ತಾ ಇಲ್ಲ. GPS ಪ್ಯಾನಿಕ್ ಬಟನ್ ಎರಡು ಹಾಕಿದ್ರೆ ಮಾತ್ರ ನಾವು ಹೊರಗಡೆ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ. FC ಮಾಡಿದ್ರೆ ಮಾತ್ರ. FC ಇಲ್ಲ ಅಂದರೆ ಇನ್ಸೂರೆನ್ಸ್ ಕಟ್ಟು ವೇಸ್ಟು, ಟ್ಯಾಕ್ಸ್ ಕಟ್ಟಿದ್ರು ವೇಸ್ಟು. FC ಇಂಪಾರ್ಟೆಂಟ್. ಅದಿದ್ರೆ ಮಾತ್ರ ಹೊರಗಡೆ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ. ಆ ಹೊರಗಡೆ ರಾಜ್ಯಕ್ಕೆ ಹೋಗಬೇಕು ಅಂದರೆ FC ಇರಲೇಬೇಕು. GPS ಪ್ಯಾನಿಕ್ ಬಟನ್ ಹಾಕಿಸ್ಕೊಳ್ಳೇಬೇಕು. ಅದು ಇನ್ನೊಂದೇನು ಉದ್ದೇಶ ಅಂದರೆ ಹೋಗೋ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಒಂದೊಂದು ಕಡೆನೂ GPS ಪ್ಯಾನಿಕ್ ಬಟನ್, ಒಂದು ಟೆಂಪೋ ಟ್ರಾವೆಲರ್ಗೆ 7 GPS ಅಂಟಿಸ್ಕೋಬೇಕಂತೆ, ಪ್ಯಾನಿಕ್ ಬಟನ್ ಅಂಟಿಸ್ಕೋಬೇಕಂತೆ. ಆ ಪ್ಯಾನಿಕ್ ಬಟನ್ 7 ಅಂಟಿಸ್ಬೇಕು ಅಂದರೆ ಒಂದೊಂದಕ್ಕೂ 500 ರೂಪಾಯಿ ಆಯಿತು. 7ಕ್ಕೆ ಎಷ್ಟಾಯಿತು? ಅದು ಎಕ್ಸ್ಟ್ರಾ ಫೀಸು. ಒಂದು ಬಟನ್ನ 16,000 ರೂಪಾಯಿ ಒಂದು ಫ್ಯಾಮಿಲಿ ಪ್ಯಾಕ್ ಟೈಪ್ ಕೊಡ್ತಾರೆ GPS ಪ್ಯಾನಿಕ್ ಬಟನ್. ಮತ್ತೊಂದು FC ಮಾಡಿಸ್ಕೊಳ್ಳೋದು 4,000 ರೂಪಾಯಿ ಆಗುತ್ತೆ. ಅದೆಲ್ಲ ಕೂಡ 25,000 ದುಡ್ಡು ಆಯ್ತಲ್ಲ. 25,000 ದುಡ್ಡು ಕೊಡಬೇಕು ಅಂದರೆ ಒಬ್ಬ ಕಳ್ತನ ಮಾಡಬೇಕು ಬಡ ಚಾಲಕ. ಇವತ್ತು ಓನ್ಕೊಂಡ್ರೆ ಟೆಂಪೋ ಟ್ರಾವೆಲ್ಸ್ ಅಸೋಸಿಯೇಷನಿಂದ ರಾಜ್ಯ ಗೌರವಾಧ್ಯಕ್ಷರಾಗಿದ್ವಿ. ಈಗ ಏನು ನಮ್ಮ ರಾಮಲಿಂಗಾರೆಡ್ಡಿ ಅವರು ಈ ಪ್ಯಾನಿಕ್ ಬಟನ್ನು ಮತ್ತು GPS ಮತ್ತು ಈ LED ಬಲ್ಬ್ಗೋಸ್ಕರ ಏನು ಸಾಕಷ್ಟು ಪೆನಾಲ್ಟಿಗಳಾಗ್ತಾ ಇದ್ದಾರೆ ಮತ್ತು ಸಾಕಷ್ಟು ಫೀಸ್ನ ಜಾಸ್ತಿ ಮಾಡಿದ್ದಾರೆ. ದಯವಿಟ್ಟು ಇದನ್ನು ರದ್ದುಪಡಿಸಬೇಕು ಈ ಕೂಡಲೇ. ಹಾಗೂ ಈ ಒಂದು ಪ್ಯಾನಿಕ್ ಬಟನ್ ಆಗಿರ್ಬೋದು, GPS ಆಗಿರ್ಬೋದು, ಈ IT-BT ಕಂಪನಿನಲ್ಲಿ ಓಡಾಡೋಂಥ ವೆಹಿಕಲ್ಗಳಿಗೆ ಮಾತ್ರ ಇದು ಸೀಮಿತ ಮಾಡಬೇಕು ಹೊರತು ಹೊರಗಡೆ ಓಡಾಡೋಂಥ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಯಾವುದೇ ರೀತಿ ಅಳವಡಿಕೆ ಆಗಲ್ಲ. ಇದರಿಂದ ಯಾವುದೇ ರೀತಿ ಉಪಯೋಗವೂ ಕೂಡ ಇಲ್ಲ ಅದರಿಂದ. ಯಾಕಂದರೆ ಅದು ಓಡಾಡೋಂಥ ಜನಗಳು 10ರಿಂದ 12 ಜನ 13 ಜನ ಓಡಾಡೋದ್ರಿಂದ ಈ ಮಕ್ಕಳುಗಳಿರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ಅಥವಾ ಯಾರೋ ನಿದ್ರೆ ಮಾಡ್ತಾ ಇರ್ಬೋದಾಗಿರ್ಬೋದು, ಅಥವಾ ಕೈ ತಪ್ಪಿ ಎಲ್ಲೋ ಅಪ್ಪಿ ಟಚ್ ಆದರೆ ನಾಳೆ ದಿನ ಅದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಸ್ಥಳೀಯ ಸ್ಟೇಷನ್ ಇನ್ಫಾರ್ಮೇಷನ್ ಹೋಗೋವಂಥದ್ದು ಇದೆಲ್ಲ ಮುಂದಕ್ಕಾಗುತ್ತೆ. ಇದಕ್ಕಿಂತ ಎಕ್ಸ್ಪೆಷಲಿ ಇವ್ರು ಏನು ಮಾಡಿದ್ದಾರೆ, ಇದನ್ನೆಲ್ಲ ಇನ್ನೂ ಸಾಫ್ಟ್ವೇರ್ ಅಪ್ಡೇಟೇ ಮಾಡಿಲ್ಲ. ಆದರೂ ಕೂಡ ಈಗಾಗಲೇ ಪಾಸಿಂಗ್ ಆಗದೇ 18,000 ಗಾಡಿಗಳು ಈಗಾಗಲೇ ಬೆಂಗಳೂರಲ್ಲಿ ನಿಂತ್ಕೊಂಡಿದೆ. ಸೊ ಎಲ್ಲ ಒಟ್ಟಿಗೆ ಏನು ತಿನ್ನಬೇಕು ಜನ. ಸೊ ದಯವಿಟ್ಟು ಈ ಪ್ಯಾನಿಕ್ ಬಟನ್ನು GPS ಅನ್ನೋದನ್ನು ದಯವಿಟ್ಟು ರದ್ದುಪಡಿಸಬೇಕು. ಇದೇ ನೀವು ಪ್ಯಾನಿಕ್ ಬಟನ್ ಆಗಿರ್ಬೋದು, GPS ಆಗಿರ್ಬೋದು ಹೊರಗಡೆ ಹಾಕಿಸ್ಬಿಟ್ರೆ ಕೇವಲ 5ರಿಂದ 7,000 ರೂಪಾಯಿ ಮುಗಿದೋಗುತ್ತೆ. ಅದೇ ಇದನ್ನು ನಾವು ಸರ್ಕಾರದಲ್ಲಿ ಏನು ಮಾಡಿದ್ದಾರೆ, RTO ಮುಖಾಂತರ ಇದನ್ನು 22,000 ರೂಪಾಯಿ ಮಾಡಿದ್ದಾರೆ. ಸೊ ಬಡ ಜನ ಎಲ್ಲೋಗಬೇಕು, ಬಡ ಡ್ರೈವರ್ಗಳು ಎಲ್ಲೋಗಬೇಕು. ಸೊ ಎಲ್ಲರೂ ಕೂಡ ಸಾಕಷ್ಟು ತೊಂದರೆಯಿಂದ ಆಗಲೇ ಎಷ್ಟೋ ಜನ ಬೀದಿಗೆ ಬಂದುಬಿಟ್ಟಿದ್ದಾರೆ, ಎಷ್ಟೋ ಜನ TTಗಳನ್ನ ಮಾರಾಟ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಇದನ್ನು ಈ ಕೂಡಲೇ ಇದನ್ನು ರದ್ದುಪಡಿಸಿ ಎಲ್ರಿಗೂ ಕೂಡ ನ್ಯಾಯ ಒದಗಿಸಬೇಕು ಹೊರತು ಇಲ್ಲ ಅಂದರೆ ಈಗ ಆಲ್ರೆಡಿ ನಾನಾ ಜಿಲ್ಲೆಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ RTO ಮುಂಭಾಗದಲ್ಲಿ ಸ್ಟ್ರೈಕ್ಗಳನ್ನ ನಡೀತಾ ಇದೆ. ಆಲ್ರೆಡಿ ನಮ್ಮ ಕಡೆನೂ ಸಾಕಷ್ಟು ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಇವತ್ತು ಎಷ್ಟೊತ್ತಾದರೂ ಕೂಡ ಮನವಿ ಲೆಟರ್ನ ನಾವು ಕೊಟ್ಬಿಟ್ಟು ಹೋಗ್ತೀವಿ. ಸೊ ನಂತರ 1 ವಾರ ಕಾಲಾವಕಾಶ ಕೊಡ್ತೀವಿ 30ನೇ ತಾರೀಕು ಗಂಟ. 30ನೇ ತಾರೀಕು ಅಷ್ಟರೊಳಗೆ ಇವ್ರು ಏನಾದ್ರು ಬಗೆಹರಿಸಿಲ್ಲ ನಮ್ಮ ಸಮಸ್ಯೆನೇ ಅಂದರೆ 30ನೇ ತಾರೀಕಲ್ಲಿ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಮಟ್ಟದಲ್ಲಿ ನಾವು ಸ್ಟ್ರೈಕ್ನ ಹಮ್ಮಿಕೊಂಡಿರ್ತೀವಿ. ಓಕೆ ಸರ್. ಸೊ ದಯವಿಟ್ಟು ಇದನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಮನವಿ ಮಾಡ್ಕೋತಾ ಇದ್ದೀವಿ. ದಯವಿಟ್ಟು ಇದನ್ನು ಚಾಲಕರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ. ದಯವಿಟ್ಟು ಇದು ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಿಕೊಳ್ಳಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.